ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಟ್ಯಾರಿಫ್ ಬೆದರಿಕೆಯ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ದೊಡ್ಡ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ಐತಿಹಾಸಿಕ ಬೆಳವಣಿಗೆ ಅಂತ ಹೇಳಬಹುದಿದು. ಅಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಸಿವಿಲ್ ಪರ್ಪಸ್ಗಾಗಿ, ನಾಗರಿಕ ಉದ್ದೇಶಕ್ಕಾಗಿ ಭಾರತಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡೋಕೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಕಡೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರಿಂದ ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಡಿಸೈನ್ ಮತ್ತು ಅದರ ನಿರ್ಮಾಣಕ್ಕೆ ಅಮೆರಿಕನ್ ಕಂಪನಿಗಳು ನೇರವಾಗಿ ಪಾಲ್ಗೊಳ್ಳಬಹುದು. ಈಗ ಆಲ್ರೆಡಿ ಅಮೆರಿಕದ ಹಾಲ್ಟೆಕ್ ಇಂಟರ್ನ್ಯಾಷನಲ್ ಅನ್ನೋ ಕಂಪನಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋಕ್ಕೂ ಮುಂದಾಗಿದೆ. ಭಾರತದ ಟಾಟಾ ಕನ್ಸಲ್ಟಿಂಗ್ ಇಂಜಿನಿಯರ್ಸ್, ಲಾಸನ್ ಅಂಡ್ ಟ್ಯೂಬ್ರೋ, ಹಾಲ್ಟೆಕ್ ಏಷ್ಯಾ ಕಂಪನಿಗಳೊಂದಿಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಶೇರ್ ಮಾಡ್ತಾರೆ. ಮಾರ್ಚ್ 26ನೇ ತಾರೀಕೆ ಅಮೆರಿಕ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ವರದಿಯಾಗಿದೆ. ಸದ್ಯ 10 ವರ್ಷಗಳ ಕಾಲ ಅಮೆರಿಕ ಈ ಒಪ್ಪಂದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಪ್ರತಿ 5 ವರ್ಷಕ್ಕೆ ಇದನ್ನ ರಿನ್ಯೂ ಮಾಡ್ತೀವಿ, ಮರುಪರಿಶೀಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಪ್ಪಂದದ ಪ್ರಕಾರ ಅಮೆರಿಕ ಕೊಡೋ ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಭಾರತ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಶೇರ್ ಮಾಡೋ ಹಾಗಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತದ ಸರ್ಕಾರಿ ಸಂಸ್ಥೆಗಳಿಗೆ ಇದನ್ನ ಶೇರ್ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ಭಾರತ ಸರ್ಕಾರದ ಸಂಸ್ಥೆಗಳಾದ NTPC, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ AERB ಮತ್ತು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCIL ಕಂಪನಿಗಳಿಗೂ ಈ ಟೆಕ್ನಾಲಜಿಯನ್ನು ಬ್ಯಾನ್ ಮಾಡಲಾಗಿದೆ. ಯಾಕಂದರೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಳಸಿಕೊಂಡು ಅಣ್ವಸ್ತ್ರ ತಯಾರಿ ಮಾಡಲ್ಲ ಅಂತ ಈ ಕಂಪನಿಗಳು ಭರವಸೆ ಕೊಟ್ಟಿಲ್ಲ. ಜೊತೆಗೆ ಈ ಟೆಕ್ನಾಲಜಿಯನ್ನು ಕಟ್ಟುನಿಟ್ಟಾಗಿ ನಾಗರಿಕ ಉದ್ದೇಶಕ್ಕಾಗಿಯೇ ಬಳಸಬೇಕು, ಶಸ್ತ್ರಾಸ್ತ್ರಗಳಿಗೆ ಬಳಸೋ ಹಾಗಿಲ್ಲ ಅಂತ ಬ್ಯಾನ್ ಮಾಡಿದ್ದೀವಿ, ಆ ರೀತಿ ನಿರ್ಬಂಧ ವಿಧಿಸಿದ್ದೀವಿ ಅಂತ ಅಮೆರಿಕ ಹೇಳಿದೆ. ಆದರೆ ಖಾಸಗಿ ಕಂಪನಿಗಳೊಂದಿಗೆ ಶೇರ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಅಂದಹಾಗೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಪ್ಪಂದಕ್ಕೆ 2007ರಲ್ಲೇ ಸೈನ್ ಹಾಕಲಾಗಿತ್ತು. ಅದನ್ನ 1-2-3 ಅಗ್ರಿಮೆಂಟ್ ಅಂತ ಕರೀತಾ ಇದ್ರು. ಆಗಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಮತ್ತು ಅಮೆರಿಕದ ಅಂದಿನ ಅಧ್ಯಕ್ಷ ಜಾರ್ಜ್ W. ಬುಷ್ ಇದನ್ನ ಕಾರ್ಯರೂಪಕ್ಕೆ ತಂದಿದ್ರು. ಆದರೆ ನಾನಾ ಕಾರಣಗಳಿಂದ ಈ ಒಪ್ಪಂದವನ್ನು ಪೂರ್ಣವಾಗಿ ಜಾರಿಗೆ ತರೋಕೆ ಆಗಿರಲಿಲ್ಲ. ಇದರ ಪರಿಣಾಮ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡೋಕೆ, ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪನೆಗೆ ಸಹಾಯ ಸಿಕ್ಕಿರಲಿಲ್ಲ. ಈಗ ಸುಮಾರು 2 ದಶಕಗಳ ಬಳಿಕ ಅಮೆರಿಕ ಅಪ್ರೂವಲ್ ಕೊಟ್ಟಿದೆ. ಈ ನಿರ್ಧಾರದಿಂದ ದೇಶದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸ್ಥಾಪನೆಗೆ ವೇಗ ಸಿಗುತ್ತೆ. ಅಲ್ಲದೆ ಇದರ ಡಿಸೈನ್, ಅದನ್ನು ಆಧುನೀಕರಣಗೊಳಿಸೋಕ್ಕೂ ಕೂಡ ಸಹಾಯ ಆಗುತ್ತೆ. ಭಾರತ 0 ಎಮಿಷನ್ ಗುರಿಯನ್ನು ಇಟ್ಕೊಂಡಿದೆ. ಚೀಪ್ ಆಗಿ ಎನರ್ಜಿ ಉತ್ಪಾದನೆಗೆ, ಕ್ಲೀನ್ ಎನರ್ಜಿ ಉತ್ಪಾದನೆಗೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಹೆಲ್ಪ್ ಮಾಡುತ್ತೆ ಅನ್ನೋ ಹೋಪ್ ಇದೆ. ಅಂದಹಾಗೆ ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಟೆಕ್ನಾಲಜಿ ಇದೆ. ಆದರೆ ಇದು ದೊಡ್ಡ ರಿಯಾಕ್ಟರ್ ನಿರ್ಮಾಣ ಮಾಡೋಕ್ಕೆ ನಮ್ಮ ಹತ್ರ ಆಗುತ್ತೆ. SMR ಅಂದರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳಲ್ಲಿ ಆ ಟೆಕ್ನಾಲಜಿಯನ್ನು ನಾವು ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಾಯೋಗಿಕವಾಗಿ ಬಳಸೋ ಮಟ್ಟಿಗೆ ನಾವು ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿಲ್ಲ. ಅದಕ್ಕಾಗಿ ಹೊಸ ಸೇಫ್ಟಿ ಮೆಷರ್ಸ್ ಬೇಕಾಗುತ್ತೆ, ಮಾಡರ್ನ್ ಟೆಕ್ನಾಲಜಿ ಬೇಕಾಗುತ್ತೆ. ಇದನ್ನೇ ಅಮೆರಿಕ ಕೊಡೋಕೆ ಈಗ ಓಕೆ ಮಾಡಿದೆ. ಇನ್ನು ದೊಡ್ಡ ರಿಯಾಕ್ಟರ್ಗಳಿಗೆ ಹೋಲಿಸಿದ್ರೆ ಈ SMR ನಿರ್ವಹಣೆ ತುಂಬ ಈಸಿ ಆಗಿರುತ್ತೆ, ಚೀಪ್ ಆಗಿರುತ್ತೆ. ಆದರೆ ಇದನ್ನು ನಿರ್ಮಾಣ ಮಾಡೋಕೆ ತುಂಬ ಖರ್ಚಾಗುತ್ತೆ. ಭಾರತದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಸರ್ಕಾರಿ ಸಂಸ್ಥೆಗಳೇ ನೋಡ್ಕೊಳ್ತಿವೆ. ಈ ಕೆಲಸಕ್ಕೆ ಪ್ರೈವೇಟ್ ಕಂಪನಿಗಳು ಮುಂದಾಗಿಲ್ಲ. ಇದರಿಂದ SMR ನಿರ್ಮಾಣಕ್ಕೆ ಪೆಟ್ಟು ಬಿದ್ದಿತ್ತು. ಅಮೆರಿಕದ ನಿರ್ಬಂಧಗಳು ಕೂಡ ಇದಕ್ಕೆ ಕಾರಣ. ಆದರೆ ಈಗ ಭಾರತದ ಮೇಲೆ ಒಂದಷ್ಟು ನಿರ್ಬಂಧವನ್ನು ರಿಮೂವ್ ಮಾಡಿದ್ದಾರೆ. ಅಲ್ಲದೆ ಟೆಕ್ನಾಲಜಿ ಟ್ರಾನ್ಸ್ಫರ್ಗೂ ಅಮೆರಿಕ ಮುಂದಾಗಿದೆ. ಇದರಿಂದ ದೇಶದಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಪ್ರೊಡಕ್ಷನ್ ಹೆಚ್ಚಾಗಬಹುದು. 2025-26ನೇ ಬಜೆಟ್ನಲ್ಲಿ ಭಾರತ ಸರ್ಕಾರ ಸುಮಾರು 20,000 ಕೋಟಿ ರೂಪಾಯಿಯನ್ನು ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿತ್ತು. 2033ಕ್ಕೆ ಕನಿಷ್ಠ 5 SMRಗಳನ್ನು ಸ್ವದೇಶಿಯಾಗಿ ನಿರ್ಮಿಸೋಕೆ ಭಾರತ ಟಾರ್ಗೆಟ್ ಹಾಕೊಂಡಿದೆ. 2047ರ ಹೊತ್ತಿಗೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿಯನ್ನು ಹೊಂದೋದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಗುರಿ. ಈ ಎಲ್ಲ ನಿಟ್ಟಿನಲ್ಲಿ ಅಮೆರಿಕದ ಈ ನಿರ್ಧಾರ ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಚೈನಾದಲ್ಲಿ ಬೃಹತ್ ತೈಲ ನಿಕ್ಷೇಪ ಪತ್ತೆಯಾಗಿದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಸುಮಾರು 100 ಮಿಲಿಯನ್ ಟನ್ ತೈಲ ನಿಕ್ಷೇಪ ಕಂಡುಬಂದಿದೆ. ಅಲ್ಲಿನ ಶೆಂಜನ್ ಅನ್ನೋ ಪ್ರದೇಶದಿಂದ 170 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಧ್ಯೆ ಈ ನಿಕ್ಷೇಪ ಇದೆ ಅಂತ
ಚೈನಾ ನ್ಯಾಷನಲ್ ಆಫ್ಶೋರ್ ಆಯಿಲ್ ಕಾರ್ಪೊರೇಷನ್ CNOOC ಹೇಳಿದೆ. ಈಗ ಆಲ್ರೆಡಿ ಡ್ರಿಲ್ಲಿಂಗ್ ಟೆಸ್ಟ್ ನಡೆಸಲಾಗಿದ್ದು ಒಂದು ದಿನಕ್ಕೆ ಈ ನಿಕ್ಷೇಪದಿಂದ 413 ಬ್ಯಾರಲ್ ಕಚ್ಚಾ ತೈಲ ಮತ್ತು 68,000 ಕ್ಯೂಬಿಕ್ ಮೀಟರ್ ಗ್ಯಾಸ್ನ ಉತ್ಪಾದಿಸಲಾಗಿದೆ. ಅಂದಹಾಗೆ ಈ ದಕ್ಷಿಣ ಚೀನಾ ಸಮುದ್ರದಲ್ಲಿ ಹಲವು ತೈಲ ಮತ್ತು ಖನಿಜ ನಿಕ್ಷೇಪಗಳಿವೆ. ಇದೇ ಕಾರಣಕ್ಕೆ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಫಿಲಿಪೈನ್ಸ್, ವಿಯೆಟ್ನಾಂ ಸೇರಿ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಚೀನಾ ತೊಂದರೆ ಕೊಡ್ತಾನೆ ಬಂದಿದೆ. ಒಂದು ಅಂದಾಜಿನ ಪ್ರಕಾರ ಈ ಭಾಗದಲ್ಲಿ 11 ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಮತ್ತು 5.38 ಟ್ರಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ನಿಕ್ಷೇಪ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಚೀನಾ ಪ್ರತಿದಿನ ಸುಮಾರು 11 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ. ಅಂದರೆ ಒಟ್ಟು 59% ತೈಲವನ್ನು ಹೊರಗಿನಿಂದ ತರಿಸ್ಕೊಳ್ಳುತ್ತೆ. 2023ರ ಡೇಟಾ ಪ್ರಕಾರ ಚೀನಾ ಸುಮಾರು 165 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ನ ವಿದೇಶಗಳಿಂದ ತರಿಸ್ಕೊಳ್ಳುತ್ತೆ. ಸೊ ಇದು ಬೃಹತ್ ಚೀನಾಗೆ ದೊಡ್ಡ ಮಟ್ಟದ ಕೊಡುಗೆ ಕೊಡದೇ ಇರಬಹುದು, ಆದರೆ ಇದು ಇಂಧನ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ನ್ಯೂಕ್ಲಿಯರ್ ಪ್ರೋಗ್ರಾಂ ಒಪ್ಪಂದ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಹಿಂದೆಂದೂ ನೋಡಿರದ ರೀತಿಯಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಇರಾನ್ ಜೊತೆ ವ್ಯಾಪಾರ ಮಾಡೋ ರಾಷ್ಟ್ರಗಳ ಮೇಲೂ ಕೂಡ ಹೆಚ್ಚಿನ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆಯೇ ಇರಾನ್ನಿಂದಲೂ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಇರಾನ್ ಅಮೆರಿಕವನ್ನು ರೀಚ್ ಆಗಬಲ್ಲ ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ರೆಡಿ ಟು ಫೈರ್ ಮೋಡ್ನಲ್ಲಿ ಆ ಮಿಸೈಲ್ಗಳಿವೆ ಅಂತ ಮಿಡಲ್ ಈಸ್ಟರ್ನ್ ಮಾಧ್ಯಮಗಳು ವರದಿ ಮಾಡಿವೆ. ಅಲ್ಲದೆ ಈ ಮಿಸೈಲ್ ಸುದ್ದಿ ಬರ್ತಾ ಇದ್ದ ಹಾಗೆ ಇರಾನ್ನ ಸ್ಟಾಕ್ಗಳು ಕೂಡ ಮೇಲೆದ್ದಿವೆ. ಅಲ್ಲದೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ರೆ ಅದನ್ನು ಹೊಡೆದುರುಳಿಸೋ ತಾಕತ್ತು ಇರಾನ್ಗಿದೆ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ಟೆಹರಾನ್ ಟೈಮ್ಸ್ ವರದಿ ಮಾಡಿದೆ. ಅಂದಹಾಗೆ ಇರಾನ್ ಅಣ್ವಸ್ತ್ರ ರಾಷ್ಟ್ರವಾಗೋಕೆ ಹಪಹಪಿಸ್ತಾ ಇತ್ತು. ಈಗ ಆಲ್ರೆಡಿ 60% ಯುರೇನಿಯಮನ್ನು ಎನ್ರಿಚ್ ಮಾಡಿ ಇಟ್ಕೊಂಡಿದೆ. ಆದರೆ ಟ್ರಂಪ್ ಅಮೆರಿಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಇರಾನ್ನ ಅಣ್ವಸ್ತ್ರ ರಾಷ್ಟ್ರವಾಗೋಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಬಂದಿದ್ದಾರೆ. ಆ ಸಂಘರ್ಷದ ಭಾಗವಾಗಿಯೇ ಈ ಬೆದರಿಕೆ, ಶಕ್ತಿ ಪ್ರದರ್ಶನ ಎಲ್ಲ ನಡೀತಾ ಇದೆ. ಇನ್ನೊಂದು ಕಡೆ ಟ್ರಂಪ್ ಪುಟಿನ್ ಕಂಡ್ರೆ ನನಗೆ ಸಿಟ್ಟು ಬರ್ತಾ ಇದೆ, ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಪುಟಿನ್ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಯುಕ್ರೇನ್ನಲ್ಲಿ ಹೊಸ ಲೀಡರ್ಶಿಪ್ ಬರಬೇಕು ಅಂತ ಹೇಳಿದರು. ಇದಕ್ಕೆ ಟ್ರಂಪ್ ಕಿಡಿಕಾರಿದ್ದಾರೆ. ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ರಷ್ಯಾ ಅಡ್ಡಿಯಾದರೆ ಚೆನ್ನಾಗಿರೋದಿಲ್ಲ, ರಷ್ಯಾದಿಂದ ಬರೋ ಎಲ್ಲ ತೈಲದ ಮೇಲೆ ಸೆಕೆಂಡ್ರಿ ಟ್ಯಾರಿಫ್ ಹೇರ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಅಂದರೆ ಯಾವ ದೇಶ ಅಥವಾ ಕಂಪನಿ ರಷ್ಯಾದಿಂದ ಆಯಿಲ್ ಆಮದು ಮಾಡಿಕೊಳ್ಳುತ್ತೋ ಅವುಗಳು ಅಮೆರಿಕದಲ್ಲಿ ವ್ಯಾಪಾರ ನಡೆಸೋ ಹಾಗಿಲ್ಲ. ರಷ್ಯಾ ಜೊತೆಗೆ ವ್ಯಾಪಾರ ನಡೆಸೋ ದೇಶಗಳ ಮೇಲೆ 25%ನಿಂದ 50%ವರೆಗೂ ಸರಿಯಾಗಿ ಟ್ಯಾರಿಫ್ ಹಾಕಿ ಹೊಡಿತೀನಿ ಅಂತ ಟ್ರಂಪ್ ಬೆದರಿಸಿದ್ದಾರೆ. ಆ ಮೂಲಕ ಭಾರತಕ್ಕೂ ಪರಿಣಾಮ ಬೀರೋ ರೀತಿ ಬೆದರಿಸಿದ್ದಾರೆ. ಭಾರತ ಚೈನಾಗಿಲ್ಲ, ಯಾಕಂದರೆ ಭಾರತ ಚೈನಾ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ದಾರೆ. ಭಾರತ ರಷ್ಯಾದಿಂದ ದಿನಕ್ಕೆ 1.52 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ. ದೇಶದ ಒಟ್ಟು ತೈಲ ಆಮದಿನಲ್ಲಿ ರಷ್ಯಾದು 30% ಪಾಲಿದೆ. ಹೀಗಾಗಿ ಟ್ರಂಪ್ರ ಈ ಟ್ಯಾರಿಫ್ ಬೆದರಿಕೆಯನ್ನು ಭಾರತವು ಸೂಕ್ಷ್ಮವಾಗಿ ನೋಡ್ತಾ ಇದೆ. ಇನ್ನೊಂದು ಕಡೆ ಟ್ರಂಪ್ ಆಡಳಿತದ ವಲಸೆ ನೀತಿಯನ್ನು ಖಂಡಿಸಿ ಅಮೆರಿಕದ ಟೆಕ್ಸಸ್ ರಾಜ್ಯದಲ್ಲಿರೋ ಡಾಲಸ್ ನಗರದಲ್ಲಿ ಪ್ರತಿಭಟನೆಯಾಗಿದೆ. ಅಮೆರಿಕದಾದ್ಯಂತ ಇಮಿಗ್ರೇಷನ್ ಅಧಿಕಾರಿಗಳು ಬಂಧಿಸಿರೋ ವಿದ್ಯಾರ್ಥಿಗಳನ್ನು ರಿಲೀಸ್ ಮಾಡಿ ಅಂತ ಪ್ರತಿಭಟನಾಕಾರರು ಡಿಮಾಂಡ್ ಮಾಡಿದ್ದಾರೆ. ಏನು 2ನೇ ಬಾರಿ ಅಮೆರಿಕ ಅಧ್ಯಕ್ಷರಾಗಿರೋ ಟ್ರಂಪ್ 3ನೇ ಬಾರಿ ಅಧ್ಯಕ್ಷರಾಗೋ ಕನಸನ್ನು ಕಾಣ್ತಿದ್ದಾರೆ. 3ನೇ ಬಾರಿಯೂ ಆಡಳಿತ ನಡೆಸೋ ಬಗ್ಗೆ ನಾನು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಸದ್ಯ ಸಾಂವಿಧಾನಿಕವಾಗಿ ಅದು ಅಸಾಧ್ಯದ ಕೆಲಸ, ಆದರೆ ಆಗಲ್ಲ ಅಂತೇನಿಲ್ಲ, ಒಂದಷ್ಟು ದಾರಿಗಳಿವೆ ಅಂತ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕದಲ್ಲಿ ಒಂದು ಸಂಪ್ರದಾಯವನ್ನು ಫಾಲೋ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿ ಕೇವಲ 2 ಬಾರಿಯಷ್ಟೇ ಅಧ್ಯಕ್ಷರಾಗುವುದು, ಹೆಚ್ಚಿನ ಅವಧಿಗೆ ಅನುಮತಿ ಇಲ್ಲ. ಈ ಮುಂಚೆ ಅಮೆರಿಕ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ 4 ಬಾರಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. ಯಾಕಂದರೆ 1951ಕ್ಕೂ ಮೊದಲು ಜಸ್ಟ್ 2 ಬಾರಿ ಅಧಿಕಾರ ವಹಿಸ್ಕೊಳ್ಬೇಕು ಅನ್ನೋ ಲಿಮಿಟ್ ಇರಲಿಲ್ಲ. ನಂತರ 1951ರಲ್ಲಿ ಸಂವಿಧಾನಕ್ಕೆ ಹೊಸ ತಿದ್ದುಪಡಿ ತಂದು 2 ಟರ್ಮ್ನ ಮಿತಿಯನ್ನು ಆಮೇಲೆ ಅವರು ಫಾಲೋ ಮಾಡೋಕೆ ಶುರು ಮಾಡಿದ್ದು. ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸುವಾಗ ಭಾರತದ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವೊಂದರ ಎಕ್ಸಾಂಪಲ್ ಕೊಟ್ಟಿದೆ. ಪಾಕ್ ಖೈಬರ್ ಪಖ್ತೂನ್ಖ್ವಾದ ಸರ್ವಿಸ್ ಟ್ರೈಬ್ಯುನಲ್ ಅಂದರೆ ಸ್ಥಳೀಯ ಕೋರ್ಟ್ ಇತ್ತೀಚೆಗೆ ವಿಚಿತ್ರ ಆದೇಶ ಹೊರಡಿಸಿತ್ತು. ಒಬ್ಬ ಸರ್ಕಾರಿ ಉದ್ಯೋಗಿ ಮೃತಪಟ್ಟ ಮೇಲೆ ಆ ಕೆಲಸವನ್ನು ಅವರ ಮಗಳು ಮಗನಿಗೆ ಕೊಡಲಾಗುತ್ತೆ. ಆದರೆ ಈ ಮೀಸಲಾತಿಯನ್ನು ಮೃತಪಟ್ಟ ವ್ಯಕ್ತಿಯ ವಿವಾಹಿತ ಮಗಳಿಗೆ ಕೊಡುವ ಹಾಗಿಲ್ಲ.
ಯಾಕಂದರೆ ಮದುವೆ ಆದಮೇಲೆ ಆಕೆಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ಆಕೆಯ ಪತಿಯದ್ದಾಗಿರುತ್ತೆ ಅಂತ ತೀರ್ಪು ಕೊಟ್ಟಿತ್ತು. ಆದರೆ ಪಾಕ್ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ರದ್ದು ಮಾಡಿದೆ. ಈ ರೀತಿ ತೀರ್ಪು ಕೊಡೋದು ತಪ್ಪು, ಇದು ಪುರುಷ ಪ್ರಧಾನ ಸಮಾಜ ಮತ್ತು ಲಿಂಗ ಭೇದವನ್ನು ಸೂಚಿಸುತ್ತೆ ಅಂತ ಬಹಳ ಪ್ರೋಗ್ರೆಸಿವ್ ಆಗಿ ಕೋರ್ಟ್ ವರ್ತಿಸಿಬಿಟ್ಟಿದೆ. ಅಲ್ಲದೆ 2021ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆದೇಶವನ್ನು ಉಲ್ಲೇಖ ಮಾಡಿದ್ದಾರೆ. 2021ರಲ್ಲಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಸಂತ್ರಸ್ತೆ ಆರೋಪಿಗೆ ರಾಖಿಯನ್ನು ಕಟ್ಟಿ ಆತ ಆಕೆಗೆ ರಕ್ಷಣೆ ಕೊಡೋದಾಗಿ ಭರವಸೆ ಕೊಟ್ಟರೆ ಆರೋಪಿಗೆ ಜಾಮೀನು ಕೊಡಲಾಗತ್ತೆ ಅಂತ ವಿಲಕ್ಷಣವಾದ ತೀರ್ಪನ್ನು ಮಧ್ಯಪ್ರದೇಶದ ಹೈಕೋರ್ಟ್ ಹೊರಡಿಸಿತ್ತು ಆದೇಶವನ್ನು. ಅದನ್ನು ಮೇಲೆ ಸುಪ್ರೀಂ ಕೋರ್ಟ್ ತೆಗೆದು ಬಿಸಾಕಿತ್ತು. ಇಂಥ ಕಾರಣಗಳನ್ನು ಕೊಟ್ಟು ಶಿಕ್ಷೆ ಕಮ್ಮಿ ಮಾಡೋಕೆ ಸಾಧ್ಯನೇ ಇಲ್ಲ, ಇದು ಲಿಂಗಭೇದ ಮಾಡಿದ ಹಾಗೆ, ಕೋರ್ಟ್ ಇಂತಹ ಸಿಲ್ಲಿ ತೀರ್ಪುಗಳನ್ನು ಕೊಡಬಾರದು ಅಂತ ಕ್ಲಾಸ್ ತಗೊಂಡಿತ್ತು ಸುಪ್ರೀಂ ಕೋರ್ಟ್. ಈಗಲೂ ಪಾಕ್ ಸುಪ್ರೀಂ ಕೋರ್ಟ್ ಸ್ಥಳೀಯ ಕೋರ್ಟ್ಗೆ ಅದನ್ನೇ ಹೇಳಿದೆ. ಭೀಕರ ಭೂಕಂಪಕ್ಕೆ ಸಿಲುಕಾಕೊಂಡು ಒದ್ದಾಡ್ತಿರೋ ಮಯನ್ಮಾರ್ನಲ್ಲಿ ಮೃತಪಟ್ಟವರ ಸಂಖ್ಯೆ 2028ಕ್ಕೆ ಏರಿಕೆಯಾಗಿದೆ. ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಏನೋ ಮಿಲಿಟರಿ ಹುಂತಾ ಸರ್ಕಾರ ಕನಿಷ್ಠ 1700 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಅಪ್ಡೇಟ್ ಮಾಡಿದೆ. ಇನ್ನು ಈ ದಿನವೂ ಇಸ್ರೇಲ್ ಹಮಾಸ್ ಸಂಘರ್ಷ ಮುಂದುವರೆದಿದೆ. ಗಾಜಾ ಮೇಲೆ ಇಸ್ರೇಲ್ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಪರಿಣಾಮ ಕನಿಷ್ಠ 64 ಮಂದಿ ಮೃತಪಟ್ಟು 14 ಮಂದಿ ಕಾಣೆಯಾಗಿದ್ದಾರೆ ಹೀಗಂತ ಪ್ಯಾಲೆಸ್ತೈನ್ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಇನ್ನು ಹೂತಿಗಳನ್ನ ಗುರಿಯಾಗಿಸಿಕೊಂಡು ಯೆಮೆನ್ನಲ್ಲಿ ಅಮೆರಿಕ ತನ್ನ ದಾಳಿಯನ್ನ ಮುಂದುವರೆಸಿದೆ. ಮಾರ್ಚ್ 15ರಿಂದ ಇದುವರೆಗೆ ಅಮೆರಿಕ ದಾಳಿಗೆ 59 ಮಂದಿ ಮೃತಪಟ್ಟಿದ್ದಾರೆ, 136 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಮುಂದೆ ಅಫ್ಘಾನಿಸ್ತಾನದಲ್ಲಿ ಪಾಶ್ಚಿಮಾತ್ಯ ಕಾನೂನುಗಳ ಅಗತ್ಯ ಇಲ್ಲ ಅಂತ ತಾಲಿಬಾನ್ ಮುಖ್ಯಸ್ಥ ಹೈಬತುಲ್ಲಾ ಅಖುಂಜಾದಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಅಖುಂಜಾದಾ ಅಫ್ಘಾನಿಸ್ತಾನದಲ್ಲಿ ಶರಿಯಾ ಕಾನೂನು ಜಾರಿಯಲ್ಲಿದೆ, ಹೀಗಾಗಿ ನಮಗೆ ಪಾಶ್ಚಿಮಾತ್ಯ ಕಾನೂನು ಬೇಡ ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಮಾನವ ಹಕ್ಕುಗಳು, ಮಹಿಳಾ ಹಕ್ಕುಗಳು ಎಲ್ಲ ಉಲ್ಲಂಘನೆ ಆಗ್ತಿವೆ ಅನ್ನೋ ಟೀಕೆಗೆ ತಾಲಿಬಾನ್ ಚೀಫ್ ಹೈಬತುಲ್ಲಾ ಅಖುಂಜಾದಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜರ್ಮನಿ ಉಡಾವಣೆ ಮಾಡಿದ ಸ್ಪೆಕ್ಟ್ರಮ್ ಹೆಸರಿನ ರಾಕೆಟ್ ಲಾಂಚ್ ಆದ ಕೇವಲ 40 ಸೆಕೆಂಡ್ನಲ್ಲೇ ಸ್ಫೋಟಗೊಂಡು ನಾಶವಾಗಿದೆ. ಅಲ್ಲಿನ ಒಂದು ಸ್ಟಾರ್ಟ್ಅಪ್ ಆಗಿರೋ ಇಜಾರ್ ಏರೋಸ್ಪೇಸ್ ನಿರ್ಮಿಸಿದ್ದ ಈ ರಾಕೆಟ್ನ ನಾರ್ವೆಯ ಅಂದೋಯಾ ಸ್ಪೇಸ್ ಪೋರ್ಟ್ನಿಂದ ಲಾಂಚ್ ಮಾಡಲಾಗಿತ್ತು. ಈ ಸ್ಪೆಕ್ಟ್ರಮ್ ರಾಕೆಟ್ ಯುರೋಪ್ನ ಮುಖ್ಯ ಭೂಭಾಗದಿಂದ ಉಡಾವಣೆಗೊಂಡ ಮೊದಲ ರಾಕೆಟ್ ಆಗಿತ್ತು. ಆದರೆ ಪ್ರಯೋಗಾರ್ಥ ಹಾರಾಟದಲ್ಲೇ ಫೇಲ್ ಆಗಿದೆ. ರಾಕೆಟ್ ಸ್ಫೋಟಗೊಳ್ಳೋಕೆ ಇನ್ನೂ ಕೂಡ ಕಾರಣ ಸ್ಪಷ್ಟ ಇಲ್ಲ. ರಾಕೆಟ್ನ ಡೇಟಾವನ್ನು ಅನಲೈಸ್ ಮಾಡಿ ಎಕ್ಸಾಕ್ಟ್ ಕಾರಣ ತಿಳಿಯೋಕೆ ಪ್ರಯತ್ನ ಪಡ್ತೀವಿ ಅಂತ ಇಜಾರ್ ಏರೋಸ್ಪೇಸ್ ಹೇಳಿದೆ. ಸದ್ಯ ಇಂಟರ್ನೆಟ್ ತುಂಬಾ ಹಾವಳಿ ಇಡ್ತಿರೋ ಗಿಬ್ಲಿ ಸ್ಟೈಲ್ ಇಮೇಜ್ ಕುರಿತು ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಟೀಮ್ಗೆ ರೆಸ್ಟ್ ಬೇಕು, ಹಾಗಾಗಿ ಇಮೇಜ್ ಜನರೇಟ್ ಮಾಡೋದನ್ನು ಕಮ್ಮಿ ಮಾಡಿ ಅಂತ ಬಳಕೆದಾರರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸ್ಯಾಮ್ ಆಲ್ಟ್ಮನ್ರ ಈ ಪೋಸ್ಟ್ಗೆ ಪ್ರತಿಕ್ರಿಯಿಸಿರೋ ಎಕ್ಸ್ ಯೂಸರ್ ಒಬ್ಬರು, ನೀವು ಎಐ ಮಾಡೆಲ್ನ ಸಾಮರ್ಥ್ಯವನ್ನು ಡೌನ್ ಮಾಡಿದ್ರೆ, ನಫಿಂಗ್ ಮಾಡಿದ್ರೆ ಮಾತ್ರ ಯೂಸ್ ಮಾಡೋದನ್ನು ನಿಲ್ಲಿಸ್ತಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಬಳಕೆದಾರರಂತೂ ನಿಮ್ಮ ಟೀಮನ್ನೇ ತೆಗೆದುಹಾಕಿ ಬೇರೆ ಟೀಮ್ ಮಾಡ್ಕೊಳ್ಳಿ, ನಾವು ಇಮೇಜ್ ಜನರೇಟ್ ಮಾಡ್ತಾನೆ ಇರ್ತೀವಿ ಅಂತ ಸಲಹೆ ಕೊಟ್ಟಿದ್ದಾರೆ. ಏನೋ ಟೋಂಗಾ ದೇಶದಿಂದ 100 ಕಿಲೋಮೀಟರ್ ದೂರದಲ್ಲಿ ಸಾಗರದ ಒಳಗೆ 7.1 ತೀವ್ರತೆಯ ಭೂಕಂಪ ಉಂಟಾಗಿದೆ. ಈ ಕಂಪನದಿಂದ ಪೆಸಿಫಿಕ್ ಸಾಗರ ಭಾಗದಲ್ಲಿನ ದ್ವೀಪಗಳಿಗೆ ಸುನಾಮಿ ಅಪ್ಪಳಿಸುವ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭೂಕಂಪದಿಂದ ಸಾವು ಮತ್ತು ಆಸ್ತಿ ಪಾಸ್ತಿ ಹಾನಿ ಕುರಿತು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಟೋಂಗಾ ಅನ್ನೋದು ಪಾಲಿನೇಷಿಯಾ ಭಾಗದಲ್ಲಿರೋ 171 ದ್ವೀಪಗಳನ್ನೊಳಗೊಂಡ ಒಂದು ರಾಷ್ಟ್ರ. ಇಲ್ಲಿನ ಟೋಂಗಾ ಟಾಪು ಅನ್ನೋ ಮುಖ್ಯ ದ್ವೀಪದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.